ಯಡಿಯೂರಪ್ಪ ಸಾಹೇಬರು 50 ವರ್ಷದ ಒಂದು ಅಭಿಮಾನ ಉತ್ಸವ ಎಲ್ಲ ಅವರ ಅಭಿಮಾನಿಗಳು ಸೇರಿ ಚಿತ್ರದುರ್ಗದಲ್ಲಿ ಮಾಡ್ತಿದ್ದೇವೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ಆ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಎಷ್ಟೋ ಅಭಿಮಾನಿಗಳು ಸೈಕಲ್ ಮೇಲೆ ಹೊರಟಿದ್ದಾರೆ, ಕೆಲವೊಂದು ಪಾದಯಾತ್ರೆ ಹೊರಟಿದ್ದಾರೆ, ಹಲವಾರು ಸಹಸ್ರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ. ಭಾಳ ಅದ್ಭುತವಾದಂಥ ಕಾರ್ಯಕ್ರಮ 9ನೇ ತಾರೀಕು ಆಗ್ತಾ ನಾವೆಲ್ಲರೂ ಹೋಗಿ ಅದು ಕಣ್ಣು ತುಂಬಿಕೊಂತ ಕೆಲಸ ಮಾಡ್ತೀವಿ. ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಯಡಿಯೂರಪ್ಪ ಸಾಹೇಬರು ರಾಜಕೀಯದಿಂದ ಬರ್ತಾರೆ. ಮತ್ತು ರಾಜಕಾರಣಿಗಳಿಂದ ರಾಜಕೀಯ ಮಾಡೋದನ್ನ ಏನೋ ಒಂದು ಇಟ್ಕೊಂಡೇ ಮಾಡ್ತೀವಿ. ಸುಮ್ಮನೆ ಮಾಡಿದ್ರೆ ನಾವು ಮಠಾಧೀಶರಾಗಿ ಬಿಡ್ತಿದ್ದೀವಿ. ನಾವೇನು ಸನ್ಯಾಸಿಗಳಲ್ಲ. ನಮ್ಮದು ಮುಂದಿನ ಏನೋ ಯೋಜನೆಗಳು ಇರ್ತವೆ, ಸಿಕ್ಕಂಥ ಅವಕಾಶನ ಬಳಸುವಂಥ ಕೆಲಸ ಮಾಡ್ತೀವಿ. ಇಲ್ಲಿಂದ ಪ್ರತಿಯೊಂದು ಕ್ಷೇತ್ರದಿಂದ 3-4 ಸಾವಿರ ಜನ ಹೊರಟಿದ್ದಾರೆ. ಒಂದೊಂದು ಕ್ಷೇತ್ರದಿಂದ ಮಿನಿಮಮ್ 2.5ರಿಂದ 3 ಸಾವಿರ, ಯಾಕಂದರೆ ಭಾಳ ದೂರ ಇರುತ್ತೆ. ಯಾದಗಿರಿ ಜಿಲ್ಲೆನೇ ಅವ್ರು ಮಾಡಿದಾರಲ್ರಿ. 300 ಕೋಟಿ ಅನುದಾನ ಕೊಟ್ಟರು, ಒಂದೇ ಸಾರಿಗೆ 300 ಕೋಟಿ ಡೆವಲಪ್ಮೆಂಟಿಗೋಸ್ಕರ ಕೊಟ್ಟರು. ಇವತ್ತು ಜಿಲ್ಲಾ ಸಂಕೀರ್ಣ ಯಾರು ಮಾಡಿದರು? ಯಡಿಯೂರಪ್ಪ ಸಾಹೇಬರು ಮಾಡಿದರು. ಇವತ್ತು SP ಆಫೀಸ್ ಆಯಿತು, ಇವತ್ತು ನೀವು ನೋಡಿ ಸ್ಟೇಡಿಯಂ ಆಯಿತು, ರಿಂಗ್ ರೋಡ್ ಆಯಿತು, ಎಲ್ಲ ಆಗಿದ್ದೆ. ಪತ್ರಿಕಾ ಭವನ ಆಯಿತು, ಎಲ್ಲ ಆಗಿದೆ ಯಡಿಯೂರಪ್ಪ ಸಾಹೇಬ್ರ ಕಾಲದಾಗ. ನಾವು ಅಧಿಕಾರದಾಗಿದ್ದಾಗ, ನಾವು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ ಆಗ್ಯದ. ಈಗ ಇವ್ರು ಏನು ಮಾಡಿದಾರೆ ಹೇಳ್ರಿ? ಈಗಿನ ಸರ್ಕಾರದವ್ರು ಹೇಳ್ರಿ. ನಾವು ಏನು ಯಡಿಯೂರಪ್ಪರ ಕೊಡುಗೆ ಬಿಟ್ಟರೆ ಬೇರೆ ಯಾರ್ದು ಕಾಂಗ್ರೆಸ್ ಅವ್ರ ಕೊಡುಗೆ ಶೂನ್ಯ ಯಾದಗಿರಿ ಜಿಲ್ಲೆಗೆ.